ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಆ್ಯಂಡ್ ಸೀವೇಜ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ BWSSBನಲ್ಲಿ ಪ್ರೀವಿಯಸ್ ಆಗಿ ಒಂದು ನೋಟಿಫಿಕೇಶನ್ ಇಶ್ಯೂ ಆಗಿತ್ತು. ಈ ನೋಟಿಫಿಕೇಶನು KEA ಕಡೆಯಿಂದ ಇಶ್ಯೂ ಆಗಿರುವಂಥ ನೋಟಿಫಿಕೇಶನ್ ಆಗಿರುತ್ತೆ. ಈ ನೋಟಿಫಿಕೇಶನಲ್ಲಿ ಮೀಟರ್ ರೀಡರ್, SDA ಹಾಗೂ JE ಮತ್ತು AE ಒಂದು ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿರ್ತಾರೆ. ಸೊ ಇಲ್ಲಿವರೆಗೂ ಜೂನಿಯರ್ ಇಂಜಿನಿಯರ್ ಮತ್ತು SDA ಹಾಗೂ ಮೀಟರ್ ರೀಡರಿನ ಎಕ್ಸಾಮಿನೇಷನ್ ಮುಗಿಸಿರ್ತಾರೆ. ಇನ್ನು ಬಾಕಿ ಇರುವಂತಹ ಅಸಿಸ್ಟೆಂಟ್ ಇಂಜಿನಿಯರಿನ ಡೇಟ್ನ ರಿಲೀಸ್ ಮಾಡಿರಲ್ಲ. ಬಟ್ ಇದೀಗ KEಯವರೆಗೂ ಉಳಿದಿರುವಂಥ ಅಸಿಸ್ಟೆಂಟ್ ಇಂಜಿನಿಯರಿನ ಒಂದು ಎಕ್ಸಾಮ್ ಡೇಟ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಮಾಡಿರೋದನ್ನು ನಾವು ನೋಡ್ಬೋದು. ಸೊ ಆ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಬೆಂಗಳೂರು ಜಲಮಂಡಳಿಯ ಒಂದು ಎಕ್ಸಾಮ್ ಡೇಟಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಸೊ ಸಾಕಷ್ಟು ಜನ ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನು, ಮೀಟರ್ ರೀಡರು ಮತ್ತು SDA ಎಕ್ಸಾಮಿನೇಷನ್ನ ಬರೆದಿರ್ತಾರೆ. ರಿಸಲ್ಟ್ಸು ಬಂದಿರುತ್ತೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನು ಉಳಿದಿರುವಂಥ ಅಸಿಸ್ಟೆಂಟ್ ಇಂಜಿನಿಯರಿನ ಎಕ್ಸಾಮ್ ಡೇಟ್ ಬಗ್ಗೆಯೂ ಸಾಕಷ್ಟು ಜನ ಪ್ರೀವಿಯಸ್ ಆಗಿ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋನ ಕಮೆಂಟ್ ಬಾಕ್ಸಲ್ಲಿ ಕೇಳಿರ್ತಾರೆ. ಸೊ ಈ ವಿಡಿಯೋದಲ್ಲಿ ಆ ಎಕ್ಸಾಮ್ ಡೇಟ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರ್ತೇನೆ. ಸೊ ಜೂನಿಯರ್ ಇಂಜಿನಿಯರು ಮತ್ತು ಮೀಟರ್ ರೀಡರು SDA ಯಾರೆಲ್ಲ ಬರೆದುಬಿಟ್ಟು ರಿಸಲ್ಟ್ನ ಬಂದಿರುತ್ತೆ ಹಾಗೂ ಆ ಬಂದಿರುವಂಥ ರಿಸಲ್ಟಲ್ಲಿ ಶಾರ್ಟ್ ಲಿಸ್ಟ್ ಆಗಿರುವಂಥ ಆಸ್ಪಿರೆಂಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವೆಯ್ಟ್ ಮಾಡ್ತಿರ್ತಾರೆ. ಸೊ ಪ್ರೀವಿಯಸ್ ಆಗಿ ಸಾಕಷ್ಟು ಮೆಸೇಜಸ್ನೂ ಬಂದಿದೆ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ನೂ ಡ್ರಾಪ್ ಮಾಡಿದ್ದೀರಾ, ಸರ್ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಮಾಡ್ತಾರೆ ಅಂತೇಳಿ. ಸೊ ನಿಮಗೆ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಹೇಳೋದಾದರೆ ಈ ಮಂತಿನ ಕೊನೆಯಲ್ಲಿ JEದು, ಮೀಟರ್ ರೀಡರ್ದು ಮತ್ತು SDAದು ಏನು ಪೋಸ್ಟ್ಗಳು ಕಾಲ್ ಮಾಡಿದ್ರು ಅದರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಮಂತ್ ಎಂಡ್ ಒಳಗಡೆ ಬರುವ ಸಾಧ್ಯತೆಗಳಿದೆ. ಸಂದರ್ಭದಲ್ಲಿ ಇನ್ ಕೇಸ್ ಈ ಮಂತ್ ಎಂಡ್ ಒಳಗಡೆ ಬರಲಿಲ್ಲ ಅಂತಂದರೆ 2 months ಅಂತ ಇಟ್ಕೊಳ್ಳಿ ಇಲ್ಲಿಂದ, ಅಂದರೆ ಮೇ, ಜೂಲೈ ಎಂಡ್ ಒಳಗಡೆ DV ಬರುವ ಸಾಧ್ಯತೆಗಳಿದ್ದಾವೆ. ಸೊ ನೋಡಿ, ಈ ನೆಕ್ಸ್ಟ್ ಈ ಮಂತ್ ನಿಮಗೇನಾದರೂ DV ಮಾಡಲಿಲ್ಲ ಅಂತಂದರೆ ಮಿನಿಮಮ್ 2 months ಬೇಕೇ ಬೇಕು. ಏನಕ್ಕಂದರೆ ಕೆಲವೊಂದು KEAಗೆ ಕೆಲಸ ಇರೋ ಕಾರಣದಿಂದ ಡಿಲೇ ಆಗುತ್ತೆ. ಸೊ ಓವರಾಲ್ ಆಗಿ ನೋಡೋದಾದರೆ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮಿನೇಷನ್ನು ನೆಕ್ಸ್ಟ್ ತಿಂಗಳಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಕಂಪ್ಲೀಟ್ ಆಗಿದ್ದ ಕೂಡಲೇ AEದು ಮತ್ತು JEದು ಎರಡೂ ಸೇರಿಕೊಂಡು ಒಟ್ಟಿಗೆ DV ಮಾಡುವ ಸಾಧ್ಯತೆಗಳಿರುತ್ತೆ. ಸೊ ಅದು ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಜೂಲೈ ತಿಂಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಜೂಲೈ ಅಥವಾ ಆಗಸ್ಟ್ ಮಂತಲ್ಲಿ. ಸೊ ನಾನು ನಿಮಗೆ ಪ್ರೀವಿಯಸ್ ಆಗಿ ಹೇಳಿದ್ದೆ ಈ BWSSB AE ಎಕ್ಸಾಮ್ ಯಾವಾಗ ಬರ್ಬೋದು ಅಂತೇಳಿ. ಸೊ ಹೇಳಿರುವಂತಲೇ ಮೇ ತಿಂಗಳಲ್ಲಿ ಡೇಟ್ನ ಬಿಟ್ಟಿದ್ದಾರೆ. ಸೊ ಜುಲೈನಲ್ಲೂ ಬರುತ್ತೆ ಅಂತ ಹೇಳಿದ್ದೆ, ಬಟ್ ಮೇ ತಿಂಗಳಲ್ಲೇ ಬಂದಿದೆ. ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಮೇ ತಿಂಗಳಲ್ಲಿ ಬರೋ ಸಾಧ್ಯತೆಗಳಿದೆ ಅಂತೇಳಿ. ಸೊ ಅದೇ ರೀತಿಯಲ್ಲಿ ಮೇ ತಿಂಗಳಲ್ಲಿ ಬಿಟ್ಟಿದ್ದಾರೆ. ಸೊ ಡೇಟ್ ಮೇ ತಿಂಗಳಲ್ಲಿ ಯಾವಾಗ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನಿಮಗೆ ಗೊತ್ತಿರೋಂತೆ BWSSB ಜೊತೆಗೆ ಇನ್ನೂ ಒಂದು 2-3 ಡಿಪಾರ್ಟ್ಮೆಂಟ್ ಕೂಡ ಎಕ್ಸಾಮ್ದು ಸೇರಿಕೊಂಡು ಒಟ್ಟಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿರ್ತಾರೆ. ಬೇರೆ ಡಿಪಾರ್ಟ್ಮೆಂಟಲ್ಲೂ ಕೂಡ ವೇಕೆನ್ಸೀಸು ಫಾರ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಮತ್ತು ಡಿಗ್ರಿ ಆಸ್ಪಿರೆಂಟ್ಸ್ಗೂ ವೇಕೆನ್ಸೀಸ್ನ ಬಿಟ್ಟಿರ್ತಾರೆ. ಸೊ 2-3 ಡಿಪಾರ್ಟ್ಮೆಂಟ್ದು ಗ್ರೂಪ್ A, ಗ್ರೂಪ್ Bದು ಸೇರಿಕೊಂಡು ಜನರಲ್ಗೆ ಒಂದು ಪೇಪರು, ಟೆಕ್ನಿಕಲ್ ಪೇಪರು, ಸ್ಪೆಸಿಫಿಕ್ ಪೇಪರ್ಗೆ ಒಂದಿನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಯಾವಾಗ ಅಂತ ಹೇಳಿ ನಾವು ಮುಂದೆ ನೋಡೋಣ. ಸೊ ನಿಮ್ಮೆಲ್ಲರೂ ಗೊತ್ತಿರುವಂತೆ ಬೆಂಗಳೂರು ಜಲಮಂಡಳಿಯಲ್ಲಿ HK ಮತ್ತು NHKಗೆ ಸಪ್ರೇಟ್ ನೋಟಿಫಿಕೇಷನ್ ಇಶ್ಯೂ ಆಗಿರುತ್ತೆ. HKಗೆ ಸಪ್ರೇಟ್ ವೇಕೆನ್ಸೀಸು, NHKಗೆ ಸಪ್ರೇಟ್ ವೇಕೆನ್ಸೀಸು. ಸೊ ಎರಡಕ್ಕೂ ಸಪ್ರೇಟಾಗಿ ಎಕ್ಸಾಮ್ನ BWSSB ಅವರು ಮಾಡ್ಕೊಡ್ತಾ ಇದ್ದಾರೆ. ಸೊ BWSSB ಎಕ್ಸಾಮಿನೇಷನ್ನ KEಯವರು ಮಾಡ್ಕೊಡ್ತಾ ಇರ್ತಾರೆ. ಸೊ ಆ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ನ ಈಗ ನೋಡೋಣ. ಸೊ ಆ ಡಾಕ್ಯುಮೆಂಟ್ನು ಕೊನೆಯಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈಗ ನಿಮಗೆ ಬಿಟ್ಟಿರೋದು ಬರೀ ಎಕ್ಸಾಮ್ ಡೇಟ್. ಸೊ ಎಕ್ಸಾಮ್ ಡೇಟಿನ ಒಂದು 7ರಿಂದ 10 ದಿನದ ಮುಂಚೆ ನಿಮಗೆ ಹಾಲ್ ಟಿಕೆಟ್ನ ಬಿಡ್ತಾರೆ. ಸೊ ಹಾಲ್ ಟಿಕೆಟ್ ಬಿಟ್ಟಿದ್ದ ಕೂಡಲೇ ನಾನು ನಿಮಗೆ ಈ ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ, ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಮರಿದಂತೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಬೇಕು ಅನ್ನೋ ಕಾರಣ ಏನಂದರೆ ಏನೇ ನೋಟಿಫಿಕೇಷನ್ ಅಪ್ಡೇಟ್ ಬಂತಂದರೂ ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ನೋಟಿಫಿಕೇಷನ್ ಬಂದಾಗಲಿಂದ ಹಿಡಿದು ಕೊನೆ ಮುಗಿಯೋವರೆಗೂ ನಿಮಗೆ ಅಪ್ಡೇಟ್ನ ನಾನು ಕೊಡ್ತಾ ಹೋಗ್ತಿರ್ತೀನಿ. ಸೊ ಈಗ ಆ ಒಂದು ಡಾಕ್ಯುಮೆಂಟ್ ಕಡೆಗೆ ನೋಡೋಣ. ಸೊ ಇಲ್ಲಿ ನೀವೇನು ಡಾಕ್ಯುಮೆಂಟ್ ನೋಡ್ತಿದ್ರೆ ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಇದು ಇವತ್ತು ಬಂದಿರುವಂಥ ಡಾಕ್ಯುಮೆಂಟ್ ಅನ್ನೋದ್ರ ಬದಲು ನೋಡಿ, ಇಲ್ಲಿ ನಿಮಗೆ 8/4/2026 ಅಂದರೆ ನಿನ್ನೆ ಇಶ್ಯೂ ಆಗಿರುವಂಥ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಡಾಕ್ಯುಮೆಂಟಲ್ಲಿ ಇದು ಅಫಿಷಿಯಲ್ ಡಾಕ್ಯುಮೆಂಟು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ಉಳಿಕೆ ಮೂಲದ ವೃಂದದ ವಿವಿಧ ಇಲಾಖೆ ಮತ್ತು ನಿಗಮ ಮಂಡಳಿಗಳ ಗ್ರೂಪ್ A, ಗ್ರೂಪ್ B ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಪರೀಕ್ಷಾ ವೇಳಾಪಟ್ಟಿ. ಸೊ ಇದು ಏನು NHK ಒಂದು ಡಾಕ್ಯುಮೆಂಟು. HKದು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಯಾವ್ಯಾವ ಒಂದು ನೋಟಿಫಿಕೇಷನ್ನ ಸಂಖ್ಯೆ ಅಂತಲೂ ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ ಈ ಪರ್ಟಿಕ್ಯುಲರ್ ಡೇಟಿಗೆ ಇಶ್ಯೂ ಆಗಿರುತ್ತೆ. ಸೊ BWSSBದೂ ಇದೇ ಡೇಟ್ಗಳಲ್ಲಿ ಇಶ್ಯೂ ಆಗಿರುವಂಥ ನೋಟಿಫಿಕೇಷನು. ಸೊ ನೋಡಿ, ಇದು NHK, ನಾನು ಹೇಳ್ತಿರೋದು NHK, ನಾನ್ ಹೈದರಾಬಾದ್ ಕರ್ನಾಟಕ ರೀಜನ್ದು. ಸೊ ಇಲ್ಲಿ ನೋಡಿ, 26ನೇ ತಾರೀಕು 24ನೇ ತಿಂಗಳು, 10ನೇ ತಾರೀಕು 5ನೇ ತಿಂಗಳು, ಅಂದರೆ ಇದೇ ತಿಂಗಳು ಮತ್ತು ನೆಕ್ಸ್ಟ್ ತಿಂಗಳು, ಅದೇ ರೀತಿಯಲ್ಲಿ ನೆಕ್ಸ್ಟ್ ತಿಂಗಳು 10ನೇ ತಾರೀಕು. ಸೊ ಇಲ್ಲಿ ನೋಡಿ, 10ನೇ ತಾರೀಕು 5ನೇ ತಿಂಗಳು, 10ನೇ ತಾರೀಕು 5ನೇ ತಿಂಗಳ ಮೇಲೆ ನೀವು ಫೋಕಸ್ ಮಾಡೋದಾದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಪೇಪರ್ಗಳು ಒಂದೇ ದಿನ ಇರುತ್ತೆ. ಇಲ್ಲಿ ನೋಡಿ, ಪತ್ರಿಕೆ 1, ಪತ್ರಿಕೆ 2,
ಇದೇನಿದು ಸಾಮಾನ್ಯ ಜ್ಞಾನ, ಇದು ನಿರ್ದಿಷ್ಟ ಪತ್ರಿಕೆ, ಅಂದರೆ ಇದು ಜನರಲ್ ಪೇಪರ್, ಇದು ಸ್ಪೆಸಿಫಿಕ್ ಪೇಪರ್. ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಅಂತ ನಾವು ನೋಡೋದಾದರೆ ಇಲ್ಲಿ ನೋಡಿ RGUHS ಅಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಮತ್ತು KSSIDC ಇದರಲ್ಲಿ ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು ಮತ್ತು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಿವಿಲ್ ಡಿಪಾರ್ಟ್ಮೆಂಟ್. BWSSBನಲ್ಲಿ ನೋಡಿ ಸಹಾಯಕ ಅಭಿಯಂತರ ಮೆಕ್ಯಾನಿಕಲ್, ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್. RGUCನಲ್ಲಿ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆ ಹಾಗೂ KSSIDC, BWSSB ಮತ್ತು KSSIDC ಮತ್ತು BWSSB ಇದು ಸಹಾಯಕ ಅಭಿಯಂತರ ಸಿವಿಲ್, ಸಹಾಯಕ ಅಭಿಯಂತರ ಎಲೆಕ್ಟ್ರಿಕಲ್. ಇಲ್ಲಿ ನೋಡಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, BWSSBನಲ್ಲಿ ಏನು ಸರ್ ಇಷ್ಟು ಡಿಪಾರ್ಟ್ಮೆಂಟು ಇಷ್ಟಿಷ್ಟು ಡಬಲ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ. ಇಲ್ಲೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥದ್ದಿಲ್ಲ. ನೋಡಿ ಸಹಾಯಕ ಅಭಿಯಂತರ ಅಂದ್ರೇನು, ಕಾರ್ಯಪಾಲಕ ಅಭಿಯಂತರ ಇದು ಬಿಡಿ, ಇದು ಸಹಾಯಕ ಅಭಿಯಂತರ AE ಯಾವುದು ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್, ಸಹಾಯಕ ಅಭಿಯಂತರ ಸಿವಿಲ್, ಇದೂ AE ಸಿವಿಲ್, ಇದು AE ಎಲೆಕ್ಟ್ರಿಕಲ್, AE ಸಿವಿಲ್, AE ಕಂಪ್ಯೂಟರ್ ಸೈನ್ಸ್ ಮತ್ತು AE ಮೆಕ್ಯಾನಿಕಲ್. ಸೊ 4 ಬ್ರ್ಯಾಂಚ್ಗೂ ಜನರಲ್ ಪೇಪರ್, ಇದು 4 ಬ್ರ್ಯಾಂಚಿನ ಜನರಲ್ ಪೇಪರ್ ಬಗ್ಗೆ ಹೇಳ್ತಾ ಇರೋದನ್ನಲ್ಲಿ. ಸೊ ಇದು ಯಾವಾಗಿರುತ್ತೆ, 10ನೇ ತಾರೀಕು 5ನೇ ತಿಂಗಳು ಬೆಳಗ್ಗೆ ಇರುವಂಥದ್ದು. ಸೇಮ್ ಅದೇನ ನೋಡಿ, ಸಹಾಯಕ ಅಭಿಯಂತರು ಕಂಪ್ಯೂಟರ್ ಸೈನ್ಸ್, ಸಹಾಯಕ ಅಭಿಯಂತರರು ಸಿವಿಲ್, ಸಹಾಯಕ ಅಭಿಯಂತರರು ಮತ್ತು ಮೆಕ್ಯಾನಿಕಲ್. ಈಗ ಎಲೆಕ್ಟ್ರಿಕಲ್ ಎಲ್ಲೋಯ್ತು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಎಲೆಕ್ಟ್ರಿಕಲ್ಗೆ ಇದೇನು ಸ್ಪೆಸಿಫಿಕ್ ಪೇಪರ್ ಅಲ್ವಾ. ನೋಡಿ ಸ್ಪೆಸಿಫಿಕ್ ಪೇಪರ್ ಸಹಾಯಕ ಅಭ್ಯಂತರ ಎಲೆಕ್ಟ್ರಿಕಲ್ ನಿರ್ದಿಷ್ಟ ಪತ್ರಿಕೆ 26ನೇ ತಾರೀಕು ಇರುತ್ತೆ. ಹಾಗಿದ್ದಾಗ ಜನರಲ್ ಪೇಪರ್ನ ನೀವು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಮೇ ತಿಂಗಳಲ್ಲಿ ಬರೀತಾರೆ, ಬಟ್ ಸ್ಪೆಸಿಫಿಕ್ ಪೇಪರ್ನ ಇದೇ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಬರೀತಾರೆ. ಯಾರು ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಮಾತ್ರ. ಮೆಕ್ಯಾನಿಕಲ್, ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸು ಮೇ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಜನರಲ್ ಪೇಪರ್ ಮತ್ತು ಸ್ಪೆಸಿಫಿಕ್ ಪೇಪರ್ ಒಂದೇ ತಿಂಗಳಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ. ಸೊ ನೋಡಿ ನೆನ್ಪಿಟ್ಕೊಳ್ಳಿ, AE ಮೆಕ್ಯಾನಿಕಲ್, ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್. ಹೌದಾ, ಇದು ಎಲೆಕ್ಟ್ರಿಕಲ್ ಇಂಜಿನಿಯರ್, ಇದು ಯಾವುದು ಎಲೆಕ್ಟ್ರಿಕಲ್ ಇಂಜಿನಿಯರ್. ಇವರು 4 ಡಿಪಾರ್ಟ್ಮೆಂಟ್ನವರು 10ನೇ ತಾರೀಕು 5ನೇ ತಿಂಗಳು 26ಕ್ಕೆ 2026 ಇದು ಯಾವ ಪೇಪರು, ಜನರಲ್ ಪೇಪರ್. ಏನು ಜನರಲ್ ಪೇಪರ್ನ ಬರೀತಾರೆ. ಯಾವಾಗ, ಬೆಳಗ್ಗೆ ಮಾರ್ನಿಂಗ್. ಇದು ಇಲ್ಲಿ ಮೆನ್ಷನ್ ಮಾಡಿದ್ರಲ್ಲ ಈ ಟೈಮಿಗೆ. ಸೊ ಅದೇ ಅಸಿಸ್ಟೆಂಟ್ ಇಂಜಿನಿಯರು ಮೆಕ್ಯಾನಿಕಲ್ ಮತ್ತು ಸಿವಿಲ್ ಹಾಗೂ CS ಇವ್ರು ಮೂವರು ಮಧ್ಯಾಹ್ನ ಎಷ್ಟು ಗಂಟೆಯಿಂದ 2:30 ಹಿಡಿದು 4:00ವರೆವರೆಗೂ ಸ್ಪೆಸಿಫಿಕ್ ಪೇಪರ್ ಬರೀತಾರೆ. ಇದು ಯಾವತ್ತು, 10ನೇ ತಾರೀಕು 5ನೇ ತಿಂಗಳು 2026. ಸೊ ನೆನ್ಪಿಟ್ಕೊಳ್ಳಿ, 10ನೇ ತಾರೀಕು ಬೆಳಗ್ಗೆ ಮತ್ತು ಮಧ್ಯಾಹ್ನ ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಮತ್ತು CS ಇರುತ್ತೆ. ಬೆಳಗ್ಗೆ ಜನರಲ್ ಪೇಪರ್, ಮಧ್ಯಾಹ್ನ CS ಪೇಪರ್. ಎಲೆಕ್ಟ್ರಿಕಲ್ ಅವ್ರಿಗೆ 26ನೇ ತಾರೀಕು ಮಧ್ಯಾಹ್ನ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಎಲೆಕ್ಟ್ರಿಕಲ್ ಅವರು ಇದೇ ತಿಂಗಳು ಮಧ್ಯಾಹ್ನ ಸ್ಪೆಸಿಫಿಕ್ ಪೇಪರ್ನ ಬರೀತೀರಾ. ನೆಕ್ಸ್ಟ್ ತಿಂಗಳು 10ನೇ ತಾರೀಕು ಬೆಳಿಗ್ಗೆ ಜನರಲ್ ಪೇಪರ್ನ ಬರೆದಿರ್ತಾರೆ. ಇದು ಹೈದರಾಬಾದ್ನಲ್ಲ, ಹೈದರಾಬಾದ್ ಕರ್ನಾಟಕ ಆಸ್ಪಿರೆಂಟ್ಸ್. ಇದ್ರದ್ದು ನಿಮಗೆ ಕ್ಲಾರಿಟಿ ಇರಬೇಕು. ಇನ್ನು ಉಳಿಕಿರೋದು KSSIDCದು. ಅದು ನೋಡಿ ನಾನಿಲ್ಲಿ ನಿಮ್ಗೆ ಹೇಳಿದಂತೆ KSSIDCದು ಅಷ್ಟೇ ಜನರಲ್ ಪೇಪರ್ನ ಬೆಳಗ್ಗೆ ಬರೀತಾರೆ. ಅದಾಗಿನ ನಂತರ KSSIDC ಒಳಗಡೆ ಸಹಾಯಕ ಕಾರ್ಯಪಾಲಕ ಸಿವಿಲ್ ಇಂಜಿನಿಯರ್ ಇದ್ದಾರಲ್ಲ ಅವರು, ಇಲ್ಲಿ ನೋಡಿ, ಇಲ್ಲಿ ಸಿವಿಲ್ ಇಂಜಿನಿಯರ್ ಇವರು ನಿರ್ದಿಷ್ಟ ಪತ್ರಿಕೆ ಮಧ್ಯಾಹ್ನ, ಮತ್ತು ಜೂನಿಯರ್ ಪ್ರೋಗ್ರಾಮರ್ ಅವರು ಅಷ್ಟೇ ಮಧ್ಯಾಹ್ನ ಬರೀತಾರೆ. ಓಕೆ. ಸೊ ನೀವು ಒಟ್ಟಾರೆ ಹೇಳಬೇಕಂದ್ರೆ BWSSB ಮತ್ತು RGUHS ಮತ್ತು KSSIDC ಈ 3 ಡಿಪಾರ್ಟ್ಮೆಂಟ್ನವರು ಎಲೆಕ್ಟ್ರಿಕಲ್ ಬಿಟ್ಟು ಸಿವಿಲ್ ಮತ್ತು CS ಮತ್ತು ಮೆಕ್ಯಾನಿಕಲ್ ಅವರು ಬೆಳಗ್ಗೆ ಮತ್ತು ಮಧ್ಯಾಹ್ನ 10ನೇ ತಾರೀಕು ಎಕ್ಸಾಮ್ನ ಬರೀತಾರೆ. BWSSB ಎಲೆಕ್ಟ್ರಿಕಲ್ನವರು 26ನೇ ತಾರೀಕು ಮಧ್ಯಾಹ್ನ ಟೆಕ್ನಿಕಲ್ ಪೇಪರ್ ಬರೆಯೋದಾದರೆ 10ನೇ ತಾರೀಕು ಬೆಳಗ್ಗೆ ಜನರಲ್ ಪೇಪರ್ನ ಬರೆದಿರ್ತಾರೆ. ಇದು ಕನ್ಫ್ಯೂಷನ್ ನಿಮಗೆ ಇರಬಾರ್ದು. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅದೇ ರೀತಿಯಲ್ಲಿ ಇನ್ನೊಂದು ನೋಡಿ, ಇದು ಹೈದರಾಬಾದ್ ಕರ್ನಾಟಕದು. ಇದು ಹೈದರಾಬಾದ್ ಕರ್ನಾಟಕ ಪೇಪರ್ ಆಗಿರುತ್ತೆ, ಅಥವಾ ಹೈದರಾಬಾದ್ ಕರ್ನಾಟಕ ಒಂದು ಎಕ್ಸಾಮ್ ಟೈಮ್ ಟೇಬಲು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 27ನೇ ತಾರೀಕು ಮತ್ತು 9ನೇ ತಾರೀಕು ಮೆನ್ಷನ್ ಮಾಡಿದ್ದಾರೆ. 27ನೇ ತಾರೀಕು ನಿಮ್ಗೆ ಗೊತ್ತಿರೋದೇನು, 26ನೇ ತಾರೀಕಿಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಏನು ಬರೀತಾರೆ, ಸ್ಪೆಸಿಫಿಕ್ ಪೇಪರ್ನ ಬರೀತಾರೆ. ಯಾವಾಗ, ಮಧ್ಯಾಹ್ನ. ಹಾಗಿದ್ದಾಗ ಜನರಲ್ ಪೇಪರ್ ಯಾವಾಗ, 10ನೇ ತಾರೀಕು. ಹೌದಾ, ಇದೇನು NHKದವ್ರದ್ದು. ಇನ್ನು HKದವ್ರದ್ದು ನೋಡೋದಾದರೆ 27ನೇ ತಾರೀಕು ಸಹಾಯಕ ಅಭ್ಯಂತರ ಎಲೆಕ್ಟ್ರಿಕಲು ಪತ್ರಿಕೆ 2 ಬರೀತಾರೆ. 9ನೇ ತಾರೀಕು 5ನೇ ತಿಂಗಳು ಅಂದರೆ ನೆಕ್ಸ್ಟ್ ತಿಂಗಳು ಸಿವಿಲು, ಎಲೆಕ್ಟ್ರಿಕಲು ಮತ್ತು ಮೆಕ್ಯಾನಿಕಲ್ ಅವರು ಜನರಲ್ ಪೇಪರ್ನ ಬರೀತಾರೆ.
ಸೊ NHKಗೆ ನೀವು ಗೊತ್ತಿರಬೇಕಾಗಿದ್ದ ಡೇಟು 26, 27 ಮತ್ತು 9 ಮತ್ತು 10. 26ನೇ ತಾರೀಕಿಗೆ HK ಅವರೆಲ್ಲ NHK ಅವ್ರದ್ದು ಎಕ್ಸಾಮ್ ಮಾಡ್ತಾರೆ. NHK ಸ್ಪೆಸಿಫಿಕ್ ಪೇಪರ್ ಬರೀತಾರೆ. GS ಪೇಪರ್ನ 10ನೇ ತಾರೀಕು ಬರೀತಾರೆ. ಅದೇ ರೀತಿಯಲ್ಲಿ HKದವರು 27ನೇ ತಾರೀಕು ಸ್ಪೆಸಿಫಿಕ್ ಪೇಪರ್ ಬರೀತಾರೆ. 9ನೇ ತಾರೀಕು GS ಪೇಪರ್ ಬರೀತಾರೆ. ಸೇಮ್ ಡಿಪಾರ್ಟ್ಮೆಂಟ್ಸ್, ನಾನು ಯಾವ ಡಿಪಾರ್ಟ್ಮೆಂಟ್ ಹೇಳಿದ್ನಲ್ಲ ಆ ಡಿಪಾರ್ಟ್ಮೆಂಟ್. ಸೊ ಒಂದು ಸಲ ಈ ಡಾಕ್ಯುಮೆಂಟ್ನ ನೋಡಿಕೊಂಡ್ರೆ ನಿಮಗೆ ಕ್ಲಿಯರ್ ಐಡಿಯಾ ಬರುತ್ತೆ. ಈ ಡಾಕ್ಯುಮೆಂಟ್ನ ನೋಡಿಕೊಂಡು ಯಾವ ಡೇಟ್ ಕೊಟ್ಟಿರ್ತಾರೆ ಆ ಡೇಟಿಗೆ ಹೋಗ್ಬಿಟ್ಟು ಬರೀರಿ. ಸೊ ನಿಮಗೆ ಎಲ್ಲರಿಗೂ ಗೊತ್ತಿರೋಂತೆ ಇದು 300 ಮಾರ್ಕ್ಸ್ ಪೇಪರ್ ಇರುತ್ತೆ. ಎರಡು ಪೇಪರು. ಎಷ್ಟು ಕ್ವಶನ್ಸ್ ಸರ್ ಅಂತ ಕೇಳಿದ್ರೆ 100 ಕ್ವಶನ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆನೂ ಸ್ಪಷ್ಟನೆ ಕೊಟ್ಟಿರ್ತಾರೆ. ಎಷ್ಟು 1/4 ಅಂದರೆ 0.75 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಕ್ಲಿಯರಾಗಿ ನೋಡ್ಕೊಳ್ಬೇಕು. ನಿಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ 5 ಆಪ್ಷನ್ ಅವೈಲೇಬಲ್ ಇರುತ್ತೆ. 5 ಆಪ್ಷನಲ್ಲಿ OMR ಶೀಟಲ್ಲಿ ನಿಮಗೆ ಕ್ವಶನ್ಗೆ ಆನ್ಸರೇ ಗೊತ್ತಿಲ್ಲ ಅಂತಂದರೆ MT ಬಿಟ್ಟು ಬರೋ ಬದಲು 5ನೇ ಆಪ್ಷನ್ನ ನೀವು ಮಾರ್ಕ್ ಮಾಡಿ ಬರಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ MT ಬಿಟ್ಟು ಬಂದರೆ ನೆಗೆಟಿವ್ ಮಾರ್ಕಿಂಗ್ ಕನ್ಸಿಡರ್ ಮಾಡ್ತಾರೆ, ನೆನಪಿರಲಿ. ಸೊ ಇದ್ರ ಬಗ್ಗೆ ನಿಮಗೊಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಡಾಕ್ಯುಮೆಂಟ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ನೋಡೋಣ. ಸೊ ನೀವು ಗೂಗಲ್ ಕ್ರೋಮಲ್ಲಿ ಅಥವಾ ಸರ್ಚ್ ಇಂಜನಲ್ಲಿ KE ಅಂತ ಟೈಪ್ ಮಾಡಿದಾಗ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಈ ಥರ ಪೇಜ್ ಓಪನ್ ಆಗಿದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೇಮಕಾತಿ, ಮತ್ತು ಇದು ಕನ್ನಡನ ನಾನು ಇಂಗ್ಲೀಷಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾಗಿದ ನಂತರ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಈ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತ ಬರುತ್ತೆ. ಅದ್ರ ಮೇಲೆ HK ನೋಟಿಫಿಕೇಷನ್ ಬೇಕಂದರೆ HK ಮೇಲೆ ಕ್ಲಿಕ್ ಮಾಡಿ, NHK ಬೇಕಂದರೆ NHK ಮೇಲೆ ಕ್ಲಿಕ್ ಮಾಡಿ. HKದು ತೋರಿಸ್ಕೊಡ್ತೀನಿ, NHKದು ತೋರಿಸ್ಕೊಡ್ತೀನಿ. ಸೊ ಇಲ್ಲೇನು ನಿಮಗೆ ಮೊದಲ ಲಿಂಕ್ ಕಾಣ್ತಿದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ. ಇದೇನಿದು HKಯ ಒಂದು ಡಾಕ್ಯುಮೆಂಟ್, ಟೈಮ್ ಟೇಬಲ್ ಡಾಕ್ಯುಮೆಂಟ್. ಸಿಮಿಲರ್ ಆಗಿ NHK ಬೇಕಂದಾಗ ಸೇಮ್ ರಿಕ್ರೂಟ್ಮೆಂಟ್ಸು, ವೇರಿಯಸ್ ಡಿಪಾರ್ಟ್ಮೆಂಟ್ಸು, NHK ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಮೊದಲ ಲಿಂಕ್ ಏನು ಕಾಣ್ತಿದೆ ಈ ಲಿಂಕ್ನ ಕ್ಲಿಕ್ ಮಾಡಿದಾಗ ನಿಮಗೆ ಈ ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ. ಇದೇನಿದು NHKದು. ಸೊ HK ಮತ್ತು NHK ಡಾಕ್ಯುಮೆಂಟ್ನ ಈ ರೀತಿಯಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಪ್ರೀವಿಯಸ್ ಆಗಿ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. NWKSRTCಯ ಒಂದು ಎಕ್ಸಾಮ್ ಡೇಟು ಬಗ್ಗೆ ಹೇಳಿದ್ದೆ. ಆಲ್ ಟಿಕೆಟ್ನು ಬಿಟ್ಟಿದ್ದಾರೆ. ಯಾರೆಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಏನು ನಿಮಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಎಲ್ಲ ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿ ಹೇಳಿರುವಂಥ ಯಾವುದೇ ಇನ್ಫಾರ್ಮೇಷನ್ ಮೇಲೆ ಅಥವಾ ತೋರಿಸಿರುವಂಥ ಡಾಕ್ಯುಮೆಂಟ್ ಮೇಲೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಕಮೆಂಟ್ ಹಾಕಬೇಕಾಯ್ತಂದರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ನ ಡ್ರಾಪ್ ಮಾಡಿ. ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೂ KPTCL ಆಸ್ಪಿರೆಂಟ್ಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ನಿಮಗೂ ಸಾಕಷ್ಟು ಡೌಟ್ಸ್ ಕೇಳಿದ್ದೀರಾ. ಆ ಡೌಟ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ. ಸೊ ಸಾಕಷ್ಟು ಡೌಟ್ಸ್ ಇದ್ದಾವೆ, ಆ ಡೌಟ್ಸ್ನೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಏನೇ ಡೌಟ್ ಇತ್ತಂದರೂ ಈ ಒಂದು ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಗ್ಗೆ ಆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.